ಮಿಂಕು ಮತ್ತು ಹುಡುಗ ರವಿ. ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಎಂಬ ಒಬ್ಬ ಚಿಕ್ಕ ಹುಡುಗನಿದ್ದ. ಅವನಿಗೆ ಪ್ರಾಣಿಗಳು ಎಂದರೆ ತುಂಬ ಇಷ್ಟ. ಒಂದು ದಿನ ಎಂದಿನಂತೆ ಅವನು ಶಾಲೆ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಅವನಿಗೆ ಒಂದು ಸಣ್ಣ ನಾಯಿ ರಸ್ತೆ ಬದಿಯಲ್ಲಿ ಅಳುತ್ತಿರುವುದು ಕಾಣಿಸಿತು. ಆ ಪುಟ್ಟ ನಾಯಿ ಮರಿಯು ತುಂಬ ಹಸಿವಿನಿಂದ ನರಳುತ್ತಿತ್ತು. ಅದನ್ನು ನೋಡಿ ರವಿ ಮನಸ್ಸಿಗೆ ತುಂಬ ನೋವುಂಟಾಯಿತು. ಆ ನಾಯಿ ಮರಿಯನ್ನು ಸಂತೈಸುತ್ತಾ ಅವನು ತಕ್ಷಣವೇ ತನ್ನ ಊಟದ ಡಬ್ಬಿಯಿಂದ ಅದಕ್ಕೆ ತಿನ್ನಲು ಚಪಾತಿಯನ್ನು ಕೊಟ್ಟ. ನಾಯಿ ಮರಿಯು ಸಂತೋಷದಿಂದ ಅದನ್ನು ತಿಂದು ಬಾಲ ಕುಣಿಸಿತು. ರವಿ ನಗುತ್ತಾ ಹೇಳಿದ, "ಇನ್ನು ನೀನು ನನ್ನ ಸ್ನೇಹಿತ." ಅವನು ನಾಯಿಗೆ ಮಿಂಕು ಎಂದು ಹೆಸರಿಟ್ಟ. ಮಿಂಕು ದಿನದಿಂದ ದಿನಕ್ಕೆ ಚುರುಕಾಯಿತು. ಹಾಗೆ ಅವರಿಬ್ಬರು ಒಳ್ಳೆಯ ಗೆಳೆಯರಾದರು. ರವಿ ಮಿಂಕುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ರವಿ ಶಾಲೆಗೆ ಹೋದಾಗ ಮಿಂಕು ಬಾಗಿಲ ಬಳಿಯೇ ಕುಳಿತು ಕಾಯುತ್ತಿತ್ತು. ರವಿ ಶಾಲೆ ಮುಗಿಸಿ ಬಂದಾಗ ಇಬ್ಬರೂ ಆಟವಾಡುತ್ತಿದ್ದರು. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಸುರಿಯಿತು. ನದಿ ಉಕ್ಕಿ ಹರಿಯುತ್ತಿತ್ತು. ರವಿ ಮತ್ತು ಅವನ ಸ್ನೇಹಿತರು ಆಟವಾಡಲು ನದಿಯ ಹತ್ತಿರ ಹೋದರು. ಆದರೆ ರವಿ ಕಾಲು ಜಾರಿ ನೀರಿನಲ್ಲಿ ಬಿದ್ದ. ಅವನಿಗೆ ಈಜಲು ಬರುತ್ತಿರಲಿಲ್ಲ. ಅವನು ಸಹಾಯ ಮಾಡಿ ಎಂದು ಜೋರಾಗಿ ಕೂಗಿಕೊಂಡ. ಅದನ್ನು ಕೇಳಿಸಿಕೊಂಡ ಮಿಂಕು ನದಿಯ ಹತ್ತಿರ ತಕ್ಷಣವೇ ಓಡಿ ಬಂತು. ಅದು ನೀರಿನೊಳಗೆ ಹಾರಿ ರವಿಯ ಕೈ ಹಿಡಿದು ನದಿಯ ದಡಕ್ಕೆ ಕರೆತಂದಿತು. ಅದ್ಭುತವಾಗಿ ಮಿಂಕು ರವಿಯನ್ನು ಕಾಪಾಡಿತು. ಎಲ್ಲರೂ ಮಿಂಕುವಿಗೆ ಚಪ್ಪಾಳೆ ಹೊಡೆದರು. ರವಿಯ ತಂದೆ ಹೇಳಿದರು, "ನೀನು ನಿನ್ನ ಸ್ನೇಹಿತನಿಗೆ ದಯೆ ತೋರಿದ್ದೆ. ಇವತ್ತು ಅದು ನಿನ್ನ ಪ್ರಾಣ ಉಳಿಸಿತು." ಆ ದಿನದಿಂದ ಹಳ್ಳಿ ಜನರು ಮಿಂಕುಗೆ ಸಣ್ಣ ಮನೆ ಕಟ್ಟಿದರು. ರವಿ ಮತ್ತು ಮಿಂಕು ಒಳ್ಳೆಯ ಗೆಳೆಯರಾದರು. ಎಲ್ಲರೂ ಇಬ್ಬರ ಸ್ನೇಹವನ್ನು ನೋಡಿ ಮಾದರಿಗೊಂಡರು. ಇದರ ಪಾಠವೇನೆಂದರೆ, ಪ್ರತಿ ಪ್ರಾಣಿಗೂ ಪ್ರೀತಿ ಮತ್ತು ದಯೆ ತೋರಿದರೆ ಅದು 1000 ಪಟ್ಟು ಹಿಂತಿರುಗಿಸುತ್ತದೆ.